Hi guys, welcome to our channel Superwoman Kannada. ನೀವು ನೋಡ್ತಾ ಇದ್ದೀರಾ ಡೈಲಿ ಡೋಸ್ ವಿಡಿಯೋಸ್. ಎಸ್ ಈ Superwoman Kannada ಚಾನಲಲ್ಲಿ ಡೈಲಿ 3 ಗಂಟೆಗೆ ನೀವು ಈ ಡೈಲಿ ಡೋಸ್ ವಿಡಿಯೋಸ್ ನೋಡ್ಬೋದು, ಮಂಡೇ ಟು ಫ್ರೈಡೇ. ನನಗೆ ಗೊತ್ತಿರೋಂಥ ವಿಚಾರಗಳನ್ನ ಶೇರ್ ಮಾಡ್ಕೋತೀನಿ. ಆ್ಯಂಡ್ ವೀಕೆಂಡ್ನಲ್ಲಿ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಸ್ಪೆಷಲ್ ವೀಡಿಯೋಸ್ ಇರುತ್ತೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಚಾನಲ್ Superwoman Kannada. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನನ್ನ ಇಬ್ಬರು ಹೆಣ್ಮಕ್ಳಿಗೆ ಹೊಲಿಸಿರುವಂಥ ಸಿಲ್ಕ್ ಲಂಗಾ ಬ್ಲೌಸ್ ಆಗಿರ್ಬೋದು, ಸಿಲ್ಕ್ ಮಿಲ್ಕ್ಸ್ ಲಂಗಾ ಬ್ಲೌಸ್ ಆಗಿರ್ಬೋದು, ಯಾವ ರೀತಿ ಹೊಲಿಸಿದ್ದೀನಿ, ಯಾವ ಪ್ಯಾಟ್ರನ್ನಿದೆ, ಯಾವ ಕಲರ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಗ್ಬೋದು ಆ್ಯಂಡ್ ಸ್ವಲ್ಪ ಐಡಿಯಾಸ್ ಕೂಡ ನಿಮಗೆ ಬರ್ಬೋದು. ಸೊ ನಾನು ಆಲ್ಮೋಸ್ಟ್ ಇದನ್ನೆಲ್ಲ ನೆಟ್ಟಲ್ಲಿ ಸೆಲೆಕ್ಟ್ ಮಾಡಿ ಅವ್ರಿಗೆ ಹೊಲಿಸಿರುವಂಥ ಪ್ಯಾಟ್ರನ್ಸ್ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ಎಲ್ಲಿ ತೊಗೊಂಡಿದ್ದು ಏನೋ ಎತ್ತ ಅಂದ್ಬಿಟ್ಟು. ಸೊ ಲೆಟ್ಸ್ ಗೋ ಟು ದ ವಿಡಿಯೋ. ಈಗ ಮೊದಲನೇದಾಗಿ ನಾನು ನಿಮ್ಗೆ ತೋರಿಸ್ತಾ ಇರೋದು ರೆಡ್ ವಿತ್ ಬ್ಲೂ ಕಾಂಬಿನೇಷನಲ್ಲಿ ಲಂಗಾ ಬ್ಲೌಸ್. ಇಲ್ಲಿ ನೋಡ್ಬೋದು ನೀವು, ಇದು ನನ್ನ ದೊಡ್ಡ ಮಗಳಿಗೆ ನನ್ನ ನಾದಿನಿ ಮದುವೆಗೆ ಹೊಲಿಸಿದ್ದು ಅಂತ ಲಂಗ. ಇದು ನೀವು ನೋಡ್ಬೋದು, ಇದು ರೆಡ್ ವಿತ್ ಗೋಲ್ಡನ್ ಬಾರ್ಡರ್ ಬಂತು. ಆ್ಯಂಡ್ ಇದು ಹೈಲೈಟ್ ಏನಪ್ಪ ಅಂತಂದರೆ, ಈ ಲಂಗಕ್ಕೆ ಬ್ಲೂ ಬ್ಲೌಸ್ ಬಂದಿರೋದು ತುಂಬ ಹೈಲೈಟ್, ತುಂಬ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಈ ಎರಡು ಪ್ಯಾಟ್ರನ್ ನಿಮಗೆ. ಅವಳು ಇದನ್ನು ಹಾಕೊಂಡಿದ್ದು ಫೋಟೋಸ್ ಕೂಡ ಶೇರ್ ಮಾಡಿದ್ದೀನಿ ನಿಮಗೆ ನಾನು ಈ ವಿಡಿಯೋದಲ್ಲಿ. ಹೋಪ್ ನಿಮಗೆ ಫುಲ್ ಐಡಿಯಾ ಬರುತ್ತೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಇದರ ಬ್ಲೌಸ್ ನೋಡ್ಬೋದು ನೀವು, ಈ ರೀತಿನ ಹೊಲಿಸಿರೋದು ನೋಡಿ. ತೋಳು ಬಂದು ಬಫ್ ಬಂದು ಆನಂತರ ಉದ್ದ ತೋಳು ಥರ ಹೊಲಿಸಿದ್ದೀನಿ. ಇದು ತುಂಬ ಫ್ಯಾಷನ್ ಇತ್ತು. ಜಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಬಿಫೋರ್ ಇದನ್ನು ಹೊಲಿಸಿರೋದು ಅವಳಿಗೆ, ವಿತ್ ಗೋಲ್ಡನ್ ಪೈಪಿಂಗ್. ಕೆಳಗಡೆ ಬ್ಲೌಸ್ಗೆ ಬಂದು ಫ್ರಿಲ್ಸ್ ಇಡ್ಸಿದ್ದೀನಿ. ಈ ಫ್ರಿಲ್ಸ್ ಇಡ್ಸೋಕ್ಕೋಸ್ಕರ ಬಟ್ಟೆ ಇದೇ ಕಲರ್ ಮ್ಯಾಚ್ ಆಗೋ ಥರ ಸಪ್ರೇಟಾಗಿ ತೊಗೊಂಡು ಹೊಲಿಸಿದ್ದು. ಯಾಕೆಂದರೆ ಇದರಲ್ಲಿ ಬಟ್ಟೆ ಅಷ್ಟಿರಲಿಲ್ಲ ಹೊಲಿಸೋದಕ್ಕೋಸ್ಕರ ಸಪ್ರೇಟಾಗಿ ತೊಗೊಂಡು ಹೊಲಿಸಿದ್ದು. ಇದು ಬಂದು ಇಲ್ಲೇ ಚಿಕ್ಕಪೇಟಲ್ಲಿ ತೊಗೊಂಡಿದ್ದು ಆ ಟೈಮಲ್ಲಿ. ಬಟ್ ಒಳ್ಳೆಯದೇನಪ್ಪ ಅಂದರೆ ಒಳ್ಳೆ ಕಾಂಬಿನೇಷನಲ್ಲಿ ನಮಗೆ ಸಿಕ್ತು, ತುಂಬ ಹೈಲೈಟ್ ಆಗಿತ್ತು ಅವಳಿಗೆ ಈಗೊಂದು ಕಾಂಬಿನೇಷನ್. ಮದುವೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ಲು ಇದನ್ನು ಹಾಕ್ಕೊಂಡವಳು. ಬ್ಲೂ ವಿತ್ ರೆಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸೆಕೆಂಡ್ ಒನ್ ಏನಪ್ಪ ಅಂತಂದರೆ, ಇದನ್ನು ಚಿಕ್ಕ ಮಗಳಿಗೆ ನನ್ನ ತಮ್ಮನ ಮದುವೆಗೆ ತೊಗೊಂಡಿದ್ದಂಥ ಒಂದು ಮೆಜೆಂಟಾ ಕಾಂಬಿನೇಷನಲ್ಲಿ ತೊಗೊಂಡಿದ್ದು. ಇದು ಬಂದು ನಾವು ಕಂಚೀಲಿ ತೊಗೊಂಡಿದ್ದು. ಕಂಚೀಲಿ ನೀವು ನೋಡ್ಬೋದು, ಪಿಂಕ್ ಬಾರ್ಡರ್ ಇತ್ತು. ಇದಕ್ಕೆ ಬಂದು ಪ್ಲೇನ್ ಬ್ಲೌಸ್ ಕೊಟ್ಟಿದ್ದಾರೆ, ಅದು ಕೂಡ ಚೆನ್ನಾಗಿತ್ತು ನೋಡಿ. ಈ ಬ್ಲೌಸ್ ಬಂದು ನಾನು ಶಾರ್ಟಾಗಿ ಹೊಲಿಸ್ದೆ, ಯಾಕೆಂದರೆ ಈ ಚಿಕ್ಕವಳಿಗೆ ಇದು ತುಂಬ ಲುಕ್ಕಾಗಿರುತ್ತೆ ಈ ಪ್ಯಾಟ್ರನ್. ಅದಕ್ಕೆ ಜಸ್ಟ್ ಅವಳಿಗೆ ತುಂಬ ಸ್ವಲ್ಪ ರೆಗ್ಯುಲರ್ ಬ್ಲೌಸ್ಗೆ ಸ್ವಲ್ಪ ಮೇಲೆ ಹೊಲಿಸ್ದೆ. ಈ ಪ್ಯಾಟ್ರನ್ ಬೋಟ್ ನೆಕ್ ಬಂದು ಹೊಲಿಸಿದ್ದು ತುಂಬ ಚೆನ್ನಾಗಿತ್ತು. ಈ ಸ್ಟಿಲ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು, ಅವಳು ವೇರ್ ಮಾಡಿರೋದು ತುಂಬ ಚೆನ್ನಾಗಿತ್ತು. ಇದು ಬಂದು ಕಂಚೀಲಿ ತೊಗೊಂಡಿದ್ದು, ಕಂಚೀಲಿ ಲಾಸ್ಟ್ ಇಯರ್ ತೊಗೊಂಡಿದ್ದು ಮದುವೆಗೋಸ್ಕರ. ಮೆಜೆಂಟಾ ವಿತ್ ಗೋಲ್ಡನ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಇನ್ನೊಂದು ಬಂದು ಪಿಂಕ್ ಲಂಗ. ಇದು ಆ್ಯಕ್ಚುಲಿ ಇದಕ್ಕೆ ಸೇಮ್ ಕಲರ್ ಬ್ಲೌಸೇ ಬಂದಿತ್ತು. ಇದು ಅಷ್ಟು ಕಾಂಬಿನೇಷನ್ ಮಾಡಬೇಕು ಅನ್ನೋ ರೀಸನ್ಗೆ ಈ ಬ್ಲೌಸನ್ನ ನಾನು ಸಪ್ರೇಟಾಗಿಟ್ಟು ಇನ್ನೊಂದಕ್ಕೆ ಮ್ಯಾಚ್ ಮಾಡಿದೆ, ಅದೇನು ಅಂತ ಹೇಳ್ತೀನಿ. ಇದಕ್ಕೆ ನನಗೆ ಅನ್ನಿಸ್ತು ಬ್ಲೂ ಕಲರ್ ತೊಗೊಳ್ಬೇಕು ಅನ್ನಿಸ್ತು, ಯಾಕೆಂದರೆ ಇಲ್ಲಿ ಬ್ಲೂ ಬುಟ್ಟಾದಲ್ಲಿ ಸ್ವಲ್ಪ ಬ್ಲೂ ಡಾಟ್ ಡಾಟ್ ಇದೆ ಜರೀಲಿ. ಅದಕ್ಕೋಸ್ಕರ ನಾನು ಈ ಕಲರ್ ಬ್ಲೌಸ್ ಪೀಸ್ ತೊಗೊಂಡು ಸ್ಲೀವ್ಲೆಸ್ ಆಗಿ ಹೊಲಿಸಿದ್ದು ಅವಳಿಗೆ. ಸೇಮ್ ಲಂಗ ಕಲರೇ ಬಂದು ಪೈಪಿಂಗ್ ಹಿಡ್ಸಿದ್ದೀನಿ ನೋಡಿ, ಪೈಪಿಂಗ್ ಇಡ್ಸಿದ್ದೀನಿ ಬ್ಲೂ ಕಲರ್ ಲಂಗ. ಆ್ಯಂಡ್ ಬ್ಯಾಕ್ ನೆಕ್ ಬಂದು ಈ ರೀತಿ ಬಂದಿದೆ, ಈ ರೀತಿ ಹೊಲಿಸಿರೋದು ಬ್ಯಾಕ್ ನೆಕ್ ಬಂದು ವಿತ್ ಟ್ಯಾಗ್ ಕೂಡ ಬಂದು ಬ್ಲೂ ಪಿಂಕ್ ಥ್ರೆಡ್ಡಲ್ಲಿ. ಆಮೇಲೆ ಏನು ಬ್ಲೌಸ್ ಪೀಸ್ನಲ್ಲಿ ಇತ್ತು ಆ ಕಲರಲ್ಲಿ ಕೆಳಗೆ ಇದಾಕಿದ್ದಾರೆ. ಇದು ಕೂಡ ಚಿಕ್ಕಪೇಟಲ್ಲೇ ತೊಗೊಂಡಿದ್ದು ನಾವು. ಹೇಳಿದ್ನಲ್ಲ ಪಿಂಕ್ ಬ್ಲೌಸ್ ಇತ್ತು, ಆದರೆ ನಾನು ಅದು ಕಾಂಟ್ರಾಸ್ಟ್ ಆಗಿ ಬ್ಲೂ ಅಲ್ಲಿ ಬ್ಲೌಸ್ ಹೊಲಿಸಿದ್ದು. ಆ್ಯಂಡ್ ಇದು ಬಂದರೂ ತುಂಬ ಗ್ರ್ಯಾಂಡಾಗಿ ಹೊಲಿಸಿದಂಥ ವೇರ್ ನನ್ನ ದೊಡ್ಡ ಮಗಳಿಗೆ, ಆರೆಂಜ್ ವಿತ್ ಗ್ರೀನ್ ಕಾಂಬಿನೇಷನಲ್ಲಿ.
ಇದು ಬಂದು ನಿಯರ್ಲಿ 1.5 year ಆಯಿತು ಇದು ತೊಗೊಂಡು. ನನ್ನ ತಮ್ಮನ ಮದುವೆಗೆ ಅಂತ ತೊಗೊಂಡಿದ್ದು. ಸೊ ಮುಂಚೆನೇ ತೊಗೊಂಡು ಇಟ್ಟು ಮದುವೆ ಟೈಮಲ್ಲಿ ಹೊಲಿಸಿದ್ದು. ಯಾಕೆಂದರೆ ಆ ಟೈಮಲ್ಲಿ ಹೋದಾಗ ತುಂಬ ರಿಸ್ಕ್ ಆಗುತ್ತೆ ಅಂದಾಗ ಫ್ರೀ ಟೈಮಲ್ಲಿ ಏನಕ್ಕೂ ಹೋದಾಗ ತೊಗೊಂಡು ಇಟ್ಕೊಂಡಿದ್ದು. ಆರೆಂಜ್ ವಿತ್ ಗ್ರೀನ್ ಕಾಂಬಿನೇಷನ್, ರೇರ್ ಕಾಂಬಿನೇಷನ್, ತುಂಬ ಚೆನ್ನಾಗಿತ್ತು ಕೂಡ. ಇದಕ್ಕೆ ನೋಡ್ಬೋದು ನೀವು ಇಲ್ಲಿ ಬಾರ್ಡರಲ್ಲಿ ಜಿಂಕೆ ಡಿಸೈನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ನೀವು ನೋಡ್ಬೋದು ಈ ರೀತಿ ಕೊಟ್ಟಿದ್ದಾರೆ. ಫುಲ್ ಲಂಗ ಈ ಥರ ಬುಟ್ಟ ಇದೆ. ಇದು ಕೂಡ ತುಂಬ ಒಳ್ಳೆ ಮೆಟೀರಿಯಲ್. ಸುಮಾರು ಸತಿ ಯೂಸ್ ಮಾಡಿದ್ದಾಳೆ ಅವಳು ಮದುವೆ ಆದಮೇಲೆ 4-5 times. ಎಲ್ಲ ಪೂಜೆಸಿಗೆ ಆಗಿರ್ಬೋದು, ಫಂಕ್ಷನಿಗೆ ಆಗಿರ್ಬೋದು, ಎಲ್ಲ ಕಡೆನೂ ಚೆನ್ನಾಗಿ ಅವಳದು ಹೈಲೈಟ್ ಆಗಿತ್ತು ಇದು. ಆ್ಯಂಡ್ ನೀವು ಇದು ನೋಡ್ಬೋದು, ಬ್ಲೌಸ್ ಬಂದು ಗ್ರೀನ್ ಕಾಂಬಿನೇಷನ್ ಬ್ಲೌಸ್ ಬಂತು. ಪ್ಲೇನ್ ಬ್ಲೌಸ್ ಬಂದಿತ್ತು. ಪ್ಲೇನ್ ಬ್ಲೌಸ್ ಬಂದಿರೋ ಕಾರಣ ನಾನು ಆರೆಂಜಲ್ಲಿ ವರ್ಕ್ ಮಾಡಿಸಿದ್ದು. ಇದಕ್ಕೆ ಆರೆಂಜಲ್ಲಿ ವರ್ಕ್ ಮಾಡಿಸಿದ್ದು. ಸ್ಲೀವ್ಸ್ಗೆ ಬಂದು ಈ ಥರ ಬುಟ್ಟ ಇಟ್ಸ್ಬಿಟ್ಟು ತೋಳಿಗೆ ಮಾತ್ರ ಈ ರೀತಿ ವರ್ಕ್ ಮಾಡಿಸಿರೋದು. ಈ ಫೋಟೋಸ್ ಕೂಡ ನಿಮಗೆ ಶೇರ್ ಮಾಡ್ತೀನಿ, ಹೆಂಗಿತ್ತು ಕೊನೆಗೆ ಔಟ್ಲುಕ್ ಅಂದ್ಬಿಟ್ಟು. ನೋಡಿ ಎಂಬ್ರಾಯ್ಡ್ರಿ. ಎಲ್ಲ ಲಂಗ ಬ್ಲೌಸ್ ಹಾಕಿದಾಗ ಅವರು ತುಂಬ ಚೆನ್ನಾಗಿ ಡ್ರೆಸ್ಅಪ್ ಮಾಡಿ ಜಡೆ ಹಾಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇದೊಂದು ಬ್ಲೌಸ್ ಲಂಗ ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು, ಬ್ಲೂ ಕಲರ್, ಪ್ಲೇನ್ ಆ್ಯಂಡ್ ಚಿಕ್ಕ ಮಗಳಿಗೋಸ್ಕರ. ಇದು ರೆಗ್ಯುಲರ್ ಲಂಗ ಪೀಸ್. ಇದು ಕೂಡ ನಾನು ಬ್ಲೂ ಪೀಸ್ನ ಕಟ್ ಮಾಡಿಸಿ ಹಾಗೆ ಎತ್ತಿಕ್ಕಿದ್ದೀನಿ. ಇದ್ರ ಜೊತೆ ಬಂದಿರೋ ಬ್ಲೌಸ್ ಪೀಸ್ ಬಂದು ನಾನು ಹಾಗೆ ಎತ್ತಿಕ್ಕಿದ್ದೀನಿ, ಸೊ ದೊಡ್ಡೊಳಾದ್ಮೇಲೆ ಹೊಲ್ಸೋಣ ಅಂತ. ಇದಕ್ಕೆ ಕೂಡ ನಾನು ಬ್ಲೂನೇ ಬೇಡ, ಕಾಂಬಿನೇಷನ್ ಚೆನ್ನಾಗಿರಲ್ಲ ಅಂತ ಕಟ್ ಮಾಡಿ ಎತ್ತಿಕ್ಬಿಟ್ಟು ಇದಕ್ಕೆ ಪಿಂಕ್, ಇನ್ನೊಂದು ಪಿಂಕ್ ಲಂಗ ತೋರಿಸಿದ್ನಲ್ಲ ಅದು ಪಿಂಕ್ ಬ್ಲೌಸು ಇದ್ರ ಜೊತೆಗೆ ಹೊಲಿಸಿದ್ದು. ಫಸ್ಟ್ ಅದನ್ನು ಹೊಲಿಸಿ ಹಾಗೆ ಎತ್ತಿಟ್ಬಿಟ್ಟಿದ್ದೆ ಬೇರೆ ಪೀಸ್ ತೊಗೊಂಡು. ಕೊನೆಗೆ ಇದು ಹೊಲಿಸ್ಬೇಕಾದ್ರೆ ಈ ಪೀಸ್ ಐಡಿಯಾ ಬಂದು ಇದನ್ನು ಕೂಡ ಸೇಮ್ ಇಲ್ಲಿ ಬಫ್ ಬಂದುಬಿಟ್ಟು ಉದ್ದ ತೊಳಿಸಿರೋದು. ಪ್ಲೇನ್ ಬ್ಲೌಸು, ಬೋಟ್ ನೆಕ್ ಈ ರೀತಿ. ತುಂಬ ಕಾಸ್ಟ್ಲಿ ಆಗಿದ್ದು ಇದಕ್ಕೆ ನೀವು ವರ್ಕ್ ಮಾಡಿಸಿದ್ರೆ ಓಕೆ, ಯಾಕೆಂದರೆ ನಾವು ಅದು ಒಳ್ಳೆ ದೊಡ್ಡ ಫಂಕ್ಷನ್ಗೆ ಹಾಕೋತೀವಿ. ಇದೆಲ್ಲ ರೆಗ್ಯುಲರ್ ವೇರ್ಗೆ ಅಂತಲೇ ಹಾಕಿದ್ದು, ಪೂಜೆಗೆ, ದೇವಸ್ಥಾನಕ್ಕೆ ಅಂದ್ಬಿಟ್ಟು. ಇನ್ನು ಸಿಂಪಲ್ ಅಂತಂದರೆ ನಾವು ಕಂಚಿಲ್ ತೊಗೊಂಡಿದ್ದು, ಏನಕ್ಕನ ದೇವಸ್ಥಾನಕ್ಕೆ ಇಲ್ಲ ಮನೇಲಿ ಸುಮ್ಮನೆ ಪೂಜೆ ಗೀಜೆ ಇರುತ್ತೆ ಅಂದಾಗ ಹಾಕ್ಕೊಳ್ಳಿಕ್ಕೋಸ್ಕರ ಈ ಥರ ರೆಗ್ಯುಲರ್ ಲಂಗ ಪೀಸ್ ತೊಗೊಂಡಿದ್ದು ಕಂಚೀಲಿ. ನೋಡಿ ವಿತ್ ರೆಡ್ ಬಾರ್ಡರ್. ಇದಕ್ಕೆ ನಿಮಗೆ ಈ ಥರ ರೆಡ್ ವಿತ್ ಗೋಲ್ಡನ್ ವರ್ಕ್ ಇರೋದು ನಾನು ಸಪ್ರೇಟಾಗಿ ತೊಗೊಂಡು ಮೀಟ್ರಲ್ಲಿ ಕಟ್ ಮಾಡಿ ಹೊಲಿಸಿರೋದು. ಇದಕ್ಕೆ ನೋಡ್ಬೋದು, ಇದಕ್ಕೆ ಕಾಂಬಿನೇಷನ್ ಬರಲಿ ಅಂತ ನಾನು ಈ ರೀತಿ ಹೊಲಿಸಿರೋದು. ಮುಂದೆ ಅವ್ರು ಕಾಲೇಜ್ ಹೋಗೋ ಟೈಮಲ್ಲಿ ಹಾಕ್ತಾರೋ ಇಲ್ಲ ಗೊತ್ತಿಲ್ಲ. ಹಾಗಾಗಿ ಚಿಕ್ಕ ವಯಸ್ಸಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೊಲಿಸಿ ಇಟ್ಬಿಟ್ಟು ಅವ್ರಿಗೆ ಹಾಕ್ಸ್ಬಿಟ್ರೆ ನಮಗೂ ಆಸೆ ಇರುತ್ತೆ, ಈಡೇರುತ್ತೆ. ಆಮೇಲೆ ಅವ್ರು ಹಾಕ್ಕೊಂಡಿಲ್ಲ ಅಂದರೆ ಬೇಜಾರಿಲ್ಲ ನಮಗೆ, ಒಂದು ಟೈಮಲ್ಲಿ ಹಾಕಿದ್ರಲ್ಲ ಅಂತ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಈ ಥರ ಬಾಟಲ್, ಸೊ ಗ್ರೀನ್ ಕಲರ್ದು ಪಿಂಕ್ ಬಾರ್ಡರ್. ನೀವು ಆಲ್ಮೋಸ್ಟ್ ಎಲ್ಲೇ ನೋಡಿ ಜಾಸ್ತಿ ನಿಮಗೆ ಸಿಗೋದು ಬ್ಲೂ, ಗ್ರೀನ್, ಪಿಂಕ್ ಕಾಂಬಿನೇಷನಲ್ಲಿ ಲಂಗ ಬ್ಲೌಸ್ ಜೊತೆ ಸಿಗೋದು. ಈ ಗ್ರೀನ್ ಕಲರ್ಗೆ ನಾನು ಮತ್ತೆ ಸಪ್ರೇಟಾಗಿ ಪಿಂಕಲ್ಲಿ ಬಟ್ಟೆ ತೊಗೊಂಡು ಸ್ವಲ್ಪ ಲುಕ್ ಆಗಿರಲಿ ಅಂತ ಈ ರೀತಿ ಹೊಲಿಸಿದ್ದೀನಿ. ಇದೆಲ್ಲ ಸಿಂಪಲ್ ಫಂಕ್ಷನ್ಸಿಗೆ, ಪೂಜೆಸಿಗೆಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇದೆಲ್ಲ ಪ್ಯಾಟ್ರನ್ಸ್ ನಾನು ಆಲ್ಮೋಸ್ಟ್ ಸರ್ಚ್ ಮಾಡಿ ಓಕೆ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಅವರು ಕೂಡ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅನ್ನೋ ಡಿಸೈನ್ಗೆ ಹೊಲಿಸಿರೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಡಿಸೈನ್ಸ್ ಇಷ್ಟ ಆಯಿತು ಅನ್ಕೋತೀನಿ. ಮತ್ತಷ್ಟು ಇಂಥ ಡೈಲಿ ವಿಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಸೂಪರ್ ವುಮೆನ್ ಕನ್ನಡ. ನಾನು ಜ್ಯೋತಿ ಪುನೀತ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.